ವೆಂಕಟರಾಮಯ್ಯನವರೇ, ಸರ್, ನಿಮ್ಮ ಸ್ನೇಹ ಆರಂಭ ಆಗಿದ್ದು 2023ನೇ ಇಸ್ವಿ ಜುಲೈ 16ನೇ ತಾರೀಕು. ಅವತ್ತು ನಡೆದಂಥ ಒಂದು ಐತಿಹಾಸಿಕ ಸಮಾರಂಭ. ಆ ಸಮಾರಂಭಕ್ಕೆ ನೀವು ಎಷ್ಟೆಲ್ಲ ಪ್ರಯತ್ನ ಪಟ್ರಿ ಅನ್ನೋದನ್ನು ಕಳೆದ 2 ಸಂಚಿಕೆಯಲ್ಲಿ ಹೇಳಿದ್ದೀರಿ. ಯಾಕೆಂದರೆ ಒಂದು ಕಾರ್ಯಕ್ರಮ ಸ್ಟೇಜ್ ಮೇಲೆ ಒಂದು 2 ಗಂಟೆ 3 ಗಂಟೆ ಕಾಲ ನಡೆಯುತ್ತೆ. ಯಾರ್ಯಾರೋ ಬರ್ತಾರೆ, ಫೋಟೋ ತೆಗೆಸ್ಕೋತಾರೆ, ಹೋಗ್ತಾರೆ, ಚಪ್ಪಾಳೆ ತಡ್ತಾರೆ, ಯಾರನ್ನೋ ಅಲ್ಲಿ ಯಾರೋ ಹೊಗಳ್ತಾರೆ, ಅಲ್ಲಿ ಏನೇನೋ ಹಿಡನ್ ಅಜೆಂಡಾಸ್ ಇರುತ್ತೆ. ಆದರೆ ನೀವು ನಿಜವಾಗಿ ಆ ಒಂದು ಕಾರ್ಯಕ್ರಮದ ರೂವಾರಿ ನೀವು ಅವತ್ತೇ ನನಗೆ ಗೊತ್ತಾಯಿತು. ಜೊತೆಗೆ ನೀವು ಅದಾದ ಮೇಲೆ ಬೇಕಾದಷ್ಟು ಅದರ ಕಥೆಗಳನ್ನೆಲ್ಲ ಹೇಳಿದ್ರಿ. ಆ ಸ್ವಾರಸ್ಯಕರವಾದ ಕಥೆನ ಅಷ್ಟೇ ಸ್ವಾರಸ್ಯವಾಗಿ ನಮ್ಮ ವೀಕ್ಷಕರಿಗೆ ಈಗ 2 ಸಂಚಿಕೆಯಲ್ಲಿ ಹೇಳಿದ್ದೀವಿ. ಈಗ ನಿಮ್ಮ ಈ ಕಲಾ ಪ್ರಯಾಣದ ಬಗ್ಗೆ ಮಾತಾಡೋಣ ಸರ್. ನಿಮಗೆ ರಂಗಭೂಮಿಯಲ್ಲಿ ಆಸಕ್ತಿ ಯಾವ ರೀತಿ ಬಂತು? ನನಗೆ ರಂಗಭೂಮಿ ಆಸಕ್ತಿ ಅಂದರೆ ನನ್ನ ಗುರುಗಳಾದ ಶ್ರೀಮಾನ್ ಶಕ್ತಿಪ್ರಸಾದ್ ಅವರು. ಶಕ್ತಿಪ್ರಸಾದ್ ಜೆ ಸಿ ರಾಮಸ್ವಾಮಿಗಳು ಅಂತ. ಜೆ ಸಿ ರಾಮಸ್ವಾಮಿಗಳು ಅವರು ಪೋರ್ಟೇ ಸ್ಕೂಲಲ್ಲಿ ನನ್ನ ಗುರುಗಳಾಗಿ ನನ್ನ ಡ್ರಿಲ್ ಮಾಸ್ಟರ್ ಇದಾಗಿದ್ದರು. ಆಮೇಲೆ ಕಲಾವಿದರು ಅವರು. ಹೌದು, ನನಗಾಗಲೇ ಗೊತ್ತಾದಿತ್ತು. ಆಮೇಲೆ ನಾನು ಸ್ಕೂಲ್ಗಳಲ್ಲಿ ಈ ಬೇಲೂರು ಕೃಷ್ಣಮೂರ್ತಿಯವರು, ಪರ್ವತವಾಣಿಯವರು ನಾಟಕಗಳೆಲ್ಲ ಮಾಡವು. ಕೆಲವು ನಾಟಕಗಳು ಆ ಲೆವೆಲ್ಗೆ ನಾವು ಏನೋ ಸಣ್ಣ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಬರುವ. ಆಮೇಲೆ ಒಳ್ಳೆ ಹಾಡು ನಾನು ಹಾಡ್ತಿದ್ದೆ, ಪ್ರಶಸ್ತಿಗಳು ತಗೋತಿದ್ದೆ ನಾನು. ಆಮೇಲೆ ರಂಗಭೂಮಿ ಪ್ರವೇಶ ಮಾಡಿಸಿತ್ತು ನಮ್ಮ ಶಕ್ತಿಪ್ರಸಾದ್. ಅವರು ಕಲಾವಿದರು. ಹೌದು, ಅವರು ಎಚ್ ಎಂ ನಾಯಕ, ಮಾಸ್ಟರ್ ಪೀಸು, ಟಿಪ್ಪು ಸುಲ್ತಾನ್, ಕರಗಶಕ್ತಿ, ಆಮೇಲೆ ದಳವಾಯಿ ಮುದ್ದಣ್ಣ, ಇವೆಲ್ಲ ಕೆಲವು ನಾಟಕಗಳು ಅವರವು ಇದ್ರ ಕಾರ್ಯಕ್ರಮಗಳು. ಆಮೇಲೆ ನಾನು ಏನು ಮಾಡಿದ್ರು, ಕೆಲವು ಸಾರಿ ನಾನು ಸ್ಕೂಲಲ್ಲಿ ಪ್ರಶಸ್ತಿ ತಗೊಂಡು ಸಾಂಗಲ್ಲಿ. ನಾನು ಪ್ರತಿ ವರ್ಷವೂ ನಾನು ಒಬ್ಬ ಅಚ್ಯುತರಾವ್ ಅಂತ ಒಬ್ಬರಿದ್ದರು. ಅವನು ಬಿ ಸೆಕ್ಷನ್, ನಾನು ಎ ಸೆಕ್ಷನ್ನು. ನಾನು ಫಸ್ಟ್ ಪ್ರೈಸ್ ತಗೊಬಿಡಿದ್ರೆ ಅವನು ಸೆಕೆಂಡ್ ಪ್ರೈಸ್ ತಗೊಳ್ಳೋದು, ಅವ್ನು ಫಸ್ಟ್ ಪ್ರೈಸ್ ತಗೊಂಡು ನಾನು ಸೆಕೆಂಡ್ ಪ್ರೈಸ್. ಹಿಂಗೆ ನಮ್ಗೆ ಎವ್ರಿ ಇಯರು ನಮ್ಮದೇ ಸ್ಕೂಲ್ ಡೇ ಬರಲಿ, ಯಾವ್ದಾರು ಇಂಪಾರ್ಟೆಂಟ್ ಫಂಕ್ಷನ್ ತಗೊಳ್ಳೋವು. ಆಮೇಲೆ ಚೆನ್ನಾಗಿ ಆಡ್ತಿದ್ದೆ ನಾನು ಹಾಡುಗಳನ್ನ. ಆಮೇಲೆ ರಂಗಭೂಮಿ ಪ್ರವೇಶ ಇವರು ಶಕ್ತಿಪ್ರಸಾದ್ ಅವರು ಒಂದು ಮಾರ್ವಾಡಿ ನಾಟಕ ಅಂತ ತಗೊಂಡ್ರು, ಸೋಷಿಯಲ್ ಡ್ರಾಮಾ. ಅದು ಸ್ಕೂಲ್ ಡೇಗೇನೆ. ಅವರಲ್ಲಿ ನನ್ನ ಒಬ್ಬ ಮಾರ್ವಾಡಿ ಕ್ಯಾರೆಕ್ಟರೇ ಮಾಡಿಸ್ಬಿಟ್ರು ನನ್ನ ಕೈಲಿ. ನಾನು ಕಾಮಿಡಿ ಎಲ್ಲ ಮಾಡ್ತಿದ್ದೆ ಚೆನ್ನಾಗಿ. ಅದು ನೋಡಿದರು, ನೀನು ರಾಮು, ನೀನು ಮಾರ್ವಾಡಿ ಕ್ಯಾರೆಕ್ಟರ್ ಮಾಡ್ಬಿಡೋ ನೀನು ಅಂದರು. ಇವನು ಸಾಲ್ಗಾರ, ನಮ್ಮ ಇವರು ಶಕ್ತಿಪ್ರಸಾದ್ ಅವರು, ನಾನು ಮಾರ್ವಾಡಿ. ಆಗ ಸೀನು ಭಾಳ ಚೆನ್ನಾಗಿ ಮಾಡೋದು. ಎ ಸಿ ದೇವೇಗೌಡರು ಅಂತ ಡೈರೆಕ್ಟರ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅವತ್ತು ಬಂದಿತ್ತು ಅಧ್ಯಕ್ಷತೆಗೆ. ಆಮೇಲೆ ಆಗ ನಾಟಕ ನೋಡಿ ಪ್ರೈಸ್ ಅನೌನ್ಸ್ ಮಾಡ್ತಾರೆ. ಫಸ್ಟ್ ಪ್ರೈಸ್ ನನಗೆ ಅನೌನ್ಸ್ ಮಾಡಿಬಿಟ್ರು, ಶಕ್ತಿಪ್ರಸಾದ್. ಅಲ್ಲಿ ತುಂಬ ಇದಾಗೋಯ್ತು. ಆಮೇಲೆ ಅವಾಗ ಪ್ರಶಸ್ತಿ ಅಂದರೆ ಒಂದು ಗ್ರಾಮರು, ಒಂದು ಬುಕ್ಕು. ಆ ಗ್ರಾಮರ್ ಬುಕ್ನ ನನಗೆ ಫಸ್ಟ್ ಪ್ರೈಸ್ ಆಗಿ ನಾನು ಕೊಟ್ಟಿದ್ದು. ಅದನ್ನ ಇಲ್ಲಿವರೆಗೂ ಇಟ್ಟಿದ್ದೀನಿ, ಈಗಲೂ ಇಟ್ಟಿದ್ದೀನಿ ಅದನ್ನು. ಆಮೇಲೆ ಪ್ರಶಸ್ತಿ ಕೊಟ್ಟರು. ಅವಾಗ ಹೇಳ್ತಿದ್ರು ನಮ್ಮ ಮಾಸ್ಟ್ರು, ಇದಕ್ಕೆ ಬಂದು ನೋಡು, ನನ್ನ ಶಿಷ್ಯ ಫಸ್ಟ್ ಪ್ರೈಸ್ ಹೊಡೆದ ನನ್ನ ಗುರುಗಳ ಮೇಲೆ. ಭಾಳ ಸಂತೋಷ ಆಯಿತು. ಅಲ್ಲಿಂದ ನನಗೆ ಹಿಂಗೆ ನೋಡಿ ಕೆಲವು ನಾಟಕಗಳು. ಒಂದು ಸತ್ ಮೇಲೆ ಸನ್ಮಾನ ಅಂತ ಒಂದು ನಾಟಕ ಮಾಡಿದೆ ನಾನು. ಅದು ಸಾಂಗ್ಗಳು ನಾನೇ, ಡೈರೆಕ್ಟ್ರು ನಾನೇ. ಶಕ್ತಿಪ್ರಸಾದ್ ಅವರ ಅಧ್ಯಕ್ಷತೆ ಹಾಕಿ ಒಂದು ನಾಟಕ ಮಾಡಿಸ್ಬಿಟ್ಟೆ. 72 ಸರ್. ಆಮೇಲೆ ಇಲ್ಲಿ ಇದರಲ್ಲಿ ಯಾವುದು ಹಿರಣ್ಯ ಮಿತ್ರ ಮಂಡಳಿಲಿ ಅವ್ರಿಗೆ ತುಂಬ ಆಸೆ ಇದು ನನ್ನ ಅಂದರೆ. ಆಮೇಲೆ ಮಧ್ಯದಲ್ಲಿ ಸ್ಕೂಲ್ 63 ಮುಗಿದೋಯ್ತದೆ. ನಾನು ಎಲ್ಲೋದ್ರೂ ಯಾವುದೇ ನಾಟಕ ಆದರೂ ಅವ್ರನ್ನ ಕರ್ಕೊಂಬತ್ತಿದ್ದೆ, ನನ್ನ ಗುರುಗಳು ಅಂತ ಅಷ್ಟೇ ಇದು. ಅವರು ಇದಕ್ಕೆ ಎಚ್ ಎಂ ನಾಯಕ ನಾಟಕಕ್ಕೆ ತಿರುವೆಂಕಟನ್ ಕ್ಯಾರೆಕ್ಟರ್ ನನಗೆ ಹಾಕ್ಬಿಟ್ರು. ಅವ್ರೇನು ಅಜಾನುಬಾಹು, ನಾನು ಸಣ್ಣಗಿದ್ದೀನಿ. ಶಿವಣ್ಣ ಅಂತ ಮೇಕಪ್ ಮ್ಯಾನ್ ಮಾಡಿ ಗೆಟಪ್ 5 ಕ್ಲಾಸ್ ಹಾಕಿ ಮೇಕಪ್ ಶಿವಣ್ಣ ಗೊತ್ತು ನಾವೆಲ್ಲ ಮೇಕಪ್ ಮಾಡಿಸ್ಕೊಂಡಿದ್ದೀವಿ ಸರ್. ಶಿವಣ್ಣ ಕಾಟನ್ ಪೇಟಲ್ಲಿ. ಆಮೇಲೆ 5 ಕ್ಲಾಸಿಗೆ ಶಿವಣ್ಣ ಚೆನ್ನಾಗಿ ನನ್ನ ಶಿಷ್ಯ, ಅವನು ತಿರುವೆಂಕಟನ್ ಮಾಡಿಸ್ತೀನಿ, ಚೆನ್ನಾಗಿ ಗೆಟಪ್ ಇದಿರಲಿ. ಮಾಡಿದೆ, ಚೆನ್ನಾಗಿ ಮಾಡಿದೆ, ಫಸ್ಟ್ ಕ್ಲಾಸ್ ಮಾಡಿದೆ ಕ್ಯಾರೆಕ್ಟರ್ನ. ಏನು ಕ್ಲಾಪ್ಸ್ತಾ ಇದ್ದೀಯಲ್ಲ ನೀನು, ಎಲ್ಲ ನಾಟಕದ ಪ್ರಶಸ್ತಿನೂ ನೀನೇ ತಗತ್ತೀಯ, ಭಾಳ ಸಂತೋಷ ಕಣ ಅನ್ನೋರು. ಆಮೇಲೆ ಎಲ್ಲ ಇದರಲ್ಲೂ ಯಾವುದೇ ಎಲ್ಲರೂ ಆಗಲಿ ನನ್ನ ಕರ್ಕೊಂಡು ಹೋಗೋರು. ಆಮೇಲೆ ಈ ರಾಜ್ಯೋತ್ಸವ ಬಂದ್ಬಿಟ್ರೆ ಅವರು ಎಲ್ಲ ಕಡೆ ನಾಟಕ ಸರ್. ಹೌದು. ನಾನು ಎಚ್ ಎಲ್ ಅಲ್ಲಿ ಇವರು ನಮ್ಮ ಯಾರು ಗಂಗಲ್ ಹನುಮಂತಯ್ಯನವರು ಅಧ್ಯಕ್ಷತೆ ಸರ್. ಅದು ಆತಿ ರಂಗನಾಥ್ ಅವರು ಅಂತ ಕನ್ನಡ ಚಳವಳಿಗಾರರು. ಏನು 9,000 10,000 ಜನವೇ ಆ ಇದರಲ್ಲಿ. ಏನು ಸರ್
ಎಂಥ ಬ್ರಹ್ಮಾಂಡ. ನಾನು ಅಷ್ಟು ಎಷ್ಟು ಇದು ನೋಡಿದ್ದು ನಾನು ಅಲ್ಲೇ ಆಡಿಯನ್ಸ್ ನೋಡಿತ್ತು. ಹೌದು. ಆಮೇಲೆ ಆ ನಾಟಕ, ಆಮೇಲೆ ಒಂಬೇಗೌಡರದು ಇದು ನಮ್ಮ ವಿಲ್ಸನ್ ಗಾರ್ಡನ್ ಅಲ್ಲೂ ನಾಟಕ. ರಾಮ ನಾಳೆ ನಾಟಕ ಅದ್ಕಣೋ, ಎಲ್ಲ ನಾಟಕಗಳಿಗೂ ಮಾಡ್ಸೋಕೆ ಹತ್ಬಿಟ್ರು. ಮಾಸ್ಟರ್ ಪೀಸ್ ಆಗ್ಬಿಡ್ತು ನಂದು. ತಿರುವೆಂಕಟ. ಆಮೇಲೆ ಅನೇಕ ನಾಟಕಗಳನ್ನೆಲ್ಲ ಮಾಡ್ಕೊಂಡೇ ಬಂದೆ. ಆಮೇಲೆ ನಾನು ರಂಗಭೂಮಿನಲ್ಲಿ ಸಾಕಷ್ಟು ಇಷ್ಟ ಆದೈತಿ ಯಾವುದೋ ಅಂದರೆ ರಂಗಭೂಮಿ ಹಾಡುಗಾರಿಕೆ ಅನ್ನೋದು ನನಗೆ ಭಾಳ ಇಷ್ಟ. ಸಂಗೀತ. ಮೈಸೂರು ಮಹದೇವಸ್ವಾಮಿ ಅವ್ರ ಕಂಪ್ನಿ ಬಂದು ಈ ಕೋಟೆ ಇದು ಕೆಳಗಡೆ ನಮ್ಮ SLN ಹೈಸ್ಕೂಲ್ ಸರ್, ಇವಾಗ ಅಪ್ಸರ ಟಾಕೀಸ್ ಇದೆಯಲ್ಲ, ದೊಡ್ಡಣ್ಣ ಹಾಲ್ ಇತ್ತು. ಅಲ್ಲಿ ಸ್ಕೂಲು ಇಂದನೇ ಇದಾಕಿದ್ರು ಮಹದೇವಸ್ವಾಮಿ ಅವ್ರ ಕಂಪ್ನಿ. ಶ್ರೀಕಂಠ ಮೂರ್ತಿಗಳು ಅಂತ ಹೇಳ್ಬಿಟ್ಟು ಒಳ್ಳೆ ಸಂಗೀತ ಹಾಡುಗಾರರು ಸರ್. ಹೌದು. ನಮ್ಮ ಮಾಸ್ಟರ್ ಉಮೇಶ್ ಬಂದು 2ನೇ ಚಂದ್ರಹಾಸ, ದುಷ್ಟು ಬುದ್ಧಿ HT ಅರಸು ಕನ್ನಡ ಥಿಯೇಟರ್ಸ್. ಹೌದು ಸರ್. ಅವತ್ತು BR ಪಂತುಲೂರವರು, ಶ್ರೀಮತಿ ಜಯಮ್ಮಕ್ಕವರು, ನಮ್ಮ ಎಂ ವಿ ರಾಜಮ್ಮನವರು, ಆಮೇಲೆ ಇವರು ನಮ್ಮ ಶಿವಾಜಿ ಗಣೇಶನ್ 3 ಜನನೂ ಬಂದಿದ್ದಾರೆ ಆ ನಾಟಕ ನೋಡೋಕ್ಕೆ. ಓಹೋ. BR ಪಂತುಲು ಬಂದಿರು ಸರ್. ಆಮೇಲೆ ಇವನು ಇಮ್ಮಡಿ ಪುಲ್ಕೇಶ್, ಇವನು ನಮ್ಮ ಮಾಸ್ಟರ್ ಉಮೇಶು, ಯಾರು MS ಇವನ ಸತ್ಯನವರ ತಮ್ಮ. ಹೌದೌದು. ಆಮೇಲೆ ಆ ನಾಟಕ ನಾನು ಯಾವಾಗ ನೋಡೋಕೆ ಹೋದ್ರೆ ಮಹದೇವಸ್ವಾಮಿ ಅವ್ರು ಕೇಳೋರು, 4 ಗಂಟೆಗೆ ಬಂದ್ಬಿಡ್ತಾನೆ ಹುಡುಗ, ಇವನು ಯಾರು ಕೇಳು. ಆಮೇಲೆ ನಾನು ಸರಿ ನೋಡ್ಬೇಕಂತ ಯಜಮಾನ್ರು ಬರ್ತಾರೆ ಅಂತ ಅವರು ಗೇಟ್ ಕರ್ಕೊಂಡೋದ್ರು, ಗೇಟ್ ಕೀಪರು. ಆಮೇಲೆ ಏನಪ್ಪ ನೀವು ಎಲ್ಲಿದ್ದೀಯಪ್ಪ, ಏನು ಓದ್ತಿದ್ಯಾ? ಫೋಟೋ ಸ್ಕೂಲಲ್ಲಿ ಓದ್ತಿದ್ದೀನಿ ಸರ್. ಏನು ಓದ್ತೀನಿ? 9th ಸ್ಟ್ಯಾಂಡರ್ಡ್ ಓದ್ತೀನಿ ಸರ್. ನಿನಗೆ ನಾಟಕ ಅಂದ್ರೆ ಇಷ್ಟನಾ ಅಂದರು ಸರ್. ನಾಟಕಕ್ಕಿಂತಲೂ ನನಗೆ ಸಂಗೀತ ಇಷ್ಟ ಸರ್. ಶ್ರೀಕಂಠ ಮೂರ್ತಿಗಳು ಭಾಳ ಸೊಗಸಾಗಿ ಹಾಡ್ತಾರೆ ಸರ್, ನನಗೆ ಭಾಳ ಇಷ್ಟ ಸರ್. ಆಮೇಲೆ ಉಮೇಶು ಅವ್ನ ಕ್ಯಾರೆಕ್ಟರ್ ನೋಡೋಕ್ಕೆ ಇಷ್ಟ ಸರ್. ನಾನು ಅವ್ನ ಫ್ರೆಂಡೇ ಆಗ್ಬಿಟ್ಟ ನನಗೆ ಅಲ್ಲಿಂದ. ಅವ್ನು ಹೋಗಿ ಮಾತಾಡ್ಸಿವ್ನು ನಾನು. ಆಮೇಲೆ ಭಾಳ ಚೆನ್ನಾಗಿ ಮಾಡ್ತಾರೆ. ಇಮ್ಮಡಿ ಇದು ಚಂದ್ರಹಾಸ ಬರೋನು. ಆಮೇಲೆ ಇದೆಲ್ಲ ಮಾತಾಡೋದು ನೋಡಪ್ಪ, ಅವ್ನು ಗೇಟ್ ಕೀಪರ್ಗೆ ಹೇಳ್ಬಿಟ್ರು, ಇವನು ಬಂದರೆ ಡೈಲಿ ಬಿಟ್ಬಿಡು ಫ್ರೀನ ಅಂತ, ನೋ ಟಿಕೆಟು. ಆಮೇಲೆ ಡೈಲಿ ಹೋಗಿ ನಾಟಕ ನೋಡಿಕೊಂಡು ನನಗೆ ಯಾವ್ಯಾವ ಸೀನ್ ಇಷ್ಟ, ಯಾವ ಹಾಡು ಮುಗ್ದಾದ್ಮೇಲೆ ಹೊರಟೋಗ್ತಿದ್ದೆ. ಈ ಥರ ನಂದು. ಆಮೇಲೆ ಇಷ್ಟೆಲ್ಲ ನೋಡಿಕೊಂಡು ಇದು ಮಾಡ್ಕೊಂಡು ಹೋಗ್ತಿದ್ದೆ. ನನಗೆ ಆ ರಂಗಭೂಮಿ. ಆಮೇಲೆ ಇವರು ಯಾರು ದಾಸರಳ್ಳಿಲಿ ಇವರು ಕೊಟ್ಟೂರಪ್ಪ, ಅವ್ರ ಗೀತೆಗಳು, ಕರ್ಣನ್ ಪಾತ್ರ ಫೇಮಸ್ ಅವರು. ಅವ್ರದ್ದು ಹಿಸ್ಟಾರಿಕ್ ಸರ್. ಏನು ಆಡೋರು ಸರ್ ಅವರು. ಅವ್ರದ್ದು ಇದೆಲ್ಲ ಬಂದಿದ್ದು ಡಿಸ್ಕು, ಆ ಡಿಸ್ಕ್ MP ಅವೆಲ್ಲ ನಾನು ನೋಡ್ಕೊಂಡು ಅವ್ರ ಬಗ್ಗೆ ನನಗೆ ತುಂಬ ಇಷ್ಟ. ಅವ್ರ ನಾಟಕ ಎಲ್ಲಿದ್ದರೂ ಹೋಗ್ತಿದ್ದೆ ನಾನು. ಆಮೇಲೆ ಎಲ್ಲೇ ಪೌರಾಣಿಕ ಸಾಮಾಜಿಕ ನಾಟಕಗಳಿದ್ದು ನಡೀತಿದ್ರೆ ಅಲ್ಲಿ ಹೋಗಿ ನೋಡ್ಕೊಂಡು ನಿಂತ್ಕೊಂಡಿದ್ದೀನಿ. ಆಮೇಲೆ ಕೊನೆಗೆ ನಾನೇ ಹೇಗೆ ಅಂದೆ ಅಂದರೆ, ನಮ್ಮ ಗುರುಗಳು ಇದು ನಟಿಸಿದೆ ಸ್ಟೇಜು, ಅಲ್ಲಿಂದ ಬೇರೆ ಕಲಾಮಂದಿರದವರು ಬಂದು ನನ್ನ ಗುರ್ಸಕ್ಕೆ ಶುರುವಾದರು. ಅವ್ರ ನಾಟಕಗಳೆಲ್ಲ ನನಗೆ ಚಾನ್ಸ್ಗಳು. ಒಂದು ವರ್ಷದಲ್ಲಿ ಯಾವುದೋ ಒಂದು ವರ್ಷ 300 ಇದು ಯಾವುದೋ 3 ತಿಂಗಳು ಒಂದು ದಿವಸ ಬಿಡುವಿಲ್ದಂಗೆ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ಎಲ್ಲ ಕಡೆ. ಅಂಥ ರಂಗಭೂಮಿ ಪ್ರವೇಶ ನನಗೆ. ಆಮೇಲೆ ಐತಿಹಾಸಿಕದಲ್ಲೂ ಮಾಡಿದ್ದೀನಿ, ಪೌರಾಣಿಕದಲ್ಲೂ ಮಾಡಿದ್ದೀನಿ, ಸಾಮಾಜಿಕದಲ್ಲೂ ಮಾಡಿದ್ದೀನಿ. ಒಂದು 150 ನಾಟಕಗಳು ಮಾಡಿದ್ದೀನಿ ಸರ್ ನಾನು ರಂಗಭೂಮಿ. ಆಮೇಲೆ ನಮ್ಮ ಉಮಾಶ್ರೀ ಅವ್ರ ಜೊತೆ ನಾಟಕ ಮಾಡಿದ್ದೀನಿ. MS ಸತ್ಯ, ಉಮೇಶು, ಆಮೇಲೆ ನಮ್ಮ ಇವರು ಯಾರು HP ಸರೋಜ್ ಅವರು, ಅವರ ಇವರು ಯಾರು ಇನ್ನೊಬ್ಬರು ಇದರಲ್ಲಿ ವರ್ಕ್ ಮಾಡ್ತಿದ್ರು, ಅದು ಕಿರ್ಲೋಸ್ಕರಲ್ಲಿ ಅವರು. ಆಮೇಲೆ ನಮ್ಮ ಇವರು ಎಂಥವ್ರು ಅರಸುಕುಮಾರ್ ಅವ್ರ ನಾಟಕ, ಬಿ ಎ ಅರಸುಕುಮಾರ್ ಅವ್ರ ನಾಟಕ, ಬಂಗಾರದ ಹೂವು ತೆಗೆದ್ರು ಅವರು, ಶ್ರೀನಾಥ್ ಅವರು. ಆಮೇಲೆ ಕೆಲವು ನಟರುಗಳೆಲ್ಲ ಇದ್ದರು ಸರ್, ಅವರು ಎಲ್ಲರ ಜೊತೆನೂ ನಾನು ನಾಟಕ ಮಾಡೀನಿ ಸರ್. ಆಮೇಲೆ ಸುಮಾರು ನಾಟಕಗಳಿಗೆ ನಾನೇ ಸಂಗೀತ. ಆತ್ಮಶಾಂತಿ ಗೋಪಾಲ ಲಕ್ಷ್ಮಣ್ ಅವ್ರ ನಾಟಕಕ್ಕೆ ನಾನೇ ಸಂಗೀತ. ಅದು ನಾನೇ ಡೈರೆಕ್ಟರ್ ಆಲ್ಸೋ ಆ ಸಂಗೀತದ ಇದಕ್ಕೆ. ಗೂಚಿ ಬರ್ಬೇಕಾಯ್ತು, ಅವತ್ತು ಗೂಚಿ ಬರಲಿಲ್ಲ. ನಾನೆಲ್ಲ ಹಾಡುಗಳೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ನನಗೆ ಯಾಕೆ ಸಂಗೀತದ ಇದು ಅಲ್ವೋ ಅಂದರೆ, ಮಲ್ಲೇಶ್ವರದಲ್ಲೂ ವೆಂಕಟಪ್ಪ ಅಂತ ಇದ್ದರು, ಫ್ರೆಂಡ್ಸ್ ಮೆಲೋಡಿ ಆರ್ಕೆಸ್ಟ್ರಾ. ಅವರು ನನಗೆ ಭಾಳ ಸ್ನೇಹಿತರು. ಆಮೇಲೆ ಇನ್ನೊಂದು ಇದರಲ್ಲಿ ಕಬ್ಬನ್ಪೇಟೆನಲ್ಲಿ ಒಬ್ಬರು ಇವರಿದ್ದರು, ಉದಯ ಆರ್ಕೆಸ್ಟ್ರಾ ಅಂತ, ಅವರು ನನಗೆ ತುಂಬ ಫೇವರು.
ಇವ್ರ ಆರ್ಕೆಸ್ಟ್ರಾಗಳು ಭಾಳ ಇತ್ತು ಸರ್ ಅವಾಗ. ಹೌದು. ಒಂದು ದಿವಸಕ್ಕೆ 5 ನಾಟಕ ಅಟ್ ಎ ಟೈಮ್ ನೋಡ್ಬೋದಾಗಿತ್ತು. ಅವಾಗ ಹಂಗೆ ನಡೀತದೆ. ವರದಾಚಾರ್ ಮಾಮೂಲಿ ಗುಬ್ಬಿ ಕಂಪ್ನಿ, ಹೌದು, ಇಲ್ಲಿ ರವೀಂದ್ರ ಕಲಾಕ್ಷೇತ್ರ ಕನ್ಸ್ಟ್ರಕ್ಷನ್ ಆಯ್ತಿತ್ತು. ಟೌನ್ ಹಾಲು ಫೇಮಸ್ಸು. ಆಮೇಲೆ ಇಲ್ಲಿ ಬಂದು ಇವ್ರದ್ದು, ಆಮೇಲೆ ಹಳ್ಳಿ ಹುಡುಗಿ KBR ಡ್ರಾಮಾ ಕಂಪ್ನಿ, ಚಿಂದೋಡಿಲಿಲ್ಲ ಅವ್ರದ್ದು. 5-6 ಕಡೆ ಅಟ್ ಎ ಟೈಮ್ ಡೈಲಿ ಸುಭಾಷ್ ನಗರದಲ್ಲಿ ಬೇರೆ ಕ್ಯಾಂಪ್ಗಳಿದ್ದು. ಹಿರಣ್ಣಯ್ಯನವ್ರದ್ದು ಪರ್ಮನೆಂಟ್ ಇತ್ತು. ಹಿರಣ್ಣಯ್ಯನವ್ರ ಪರ್ಮನೆಂಟ್ ನಾಟಕಗಳು. ನಮಗೆ ರಂಗಭೂಮಿ ಈ ಥರ ನಂಟು ಎಲ್ಲಾನು ನೋಡಿನಿ, ಎಲ್ಲ ಕಲಾವಿದರು ಸಂಪರ್ಕ ಇರೋದು ನನಗೆ. ಆಮೇಲೆ ಸಿನಿಮಾ ರಂಗಕ್ಕೆ ಎಂಟ್ರಿ ಆದವು ಸರ್. ಸಂಗೀತದ ಇದು ನನಗೆ ಬಂದ್ಬಿಡ್ತು. ಯಾರೋ ಫಸ್ಟು ನಮ್ಮ ಇವರು ನನಗೆ ರತ್ನಂ ಅವರು ನನಗೆ ಆಗ ಪರಿಚಯ. ಅವ್ರ ವಿಷಯಕ್ಕೆ ಬಂದಾಗ ಇದನ್ನು ಹೇಳಲೇಬೇಕಾಯ್ತದೆ. ರಂಗಭೂಮಿ ನಾನು ಎಲ್ಲ ಒಟ್ಟಿಗೆ ಸೇರಿಬಿಟ್ಟೆ. ರಂಗಭೂಮಿ ಹೆಂಗೆ ಅಂದ್ರಿ ನೀವು, ನಾನು ಅಲ್ಲಿದ್ದ ಬಳಸ್ಕೊಂಡು ಈ ಸಿನಿಮಾ ಸಂಗೀತ ರಂಗಕ್ಕೂ ಬಂದಿದ್ದೀನಿ. ರತ್ನಂ ಅವರು ನಾನು ಓದ್ತಾ ಇದ್ದಾಗಲೇ ಇವ್ರ ಚಿತ್ರಗಳು ಬರ್ತಿದ್ದವು. ಈ ಗಾಂಧಿನಗರದ ಇದು ಜೂನಿಯರ್ ಆರ್ಟಿಸ್ಟ್ ಅಸೋಸಿಯೇಷನ್ ಸಿನಿಮಾದಲ್ಲಿ ಹೌದು ಕಲಾವಿದರದೊಂದು ಸಂಘ. ಚಳುವಳಿ ನಾಡ ಅಧ್ಯಕ್ಷ, ನಾನು ಉಪಾಧ್ಯಕ್ಷ. ಈ ಯಾವಾಗಲೂ ನಂದಾ ಲಾಡ್ಜಿಗೆ ಬರೋವು. ಆಮೇಲೆ ಅಲ್ಲಿ ಶೋಭಾ ಲಾಡ್ಜ್ ಇತ್ತು, ಮೋತಿ ಮಾಲ್ ಅಂತ ಇತ್ತು. ಆಮೇಲೆ ಸಂಗೀತ ಲಾಡ್ಜು, ಇವಾಗ ಅದು ಹೋಟೆಲ್ ಆಗಿದೆ. ಅವು ಮೊದಲು ಸಂಗೀತ ಲಾಡ್ಜ್ ಇತ್ತು, ಅದು ಉದಯ ಇದು. ಆಮೇಲೆ BCRC ಅಂತ ಅಲ್ಲಿ ಒಂದು ಇದಿತ್ತು ಸರ್, ರೆಕಾರ್ಡಿಂಗ್ ಥಿಯೇಟ್ರ್ ಇತ್ತು. ಜನವಾಣಿ ಬರೋದಲ್ಲಿ MD ನಟರಾಜ ಅವ್ರದ್ದು. ಅಲ್ಲಿ ರೆಕಾರ್ಡಿಂಗು. ಈ ರತ್ನಂ ಅವರು ನನಗೆ ಈ ಕಮ್ಮಿ ವಾದ್ಯದಲ್ಲಿ ಇದನ್ನು ಬಳಸ್ತಿದ್ರು, ಒಳ್ಳೆ ಹೈ ಕ್ಲಾಸ್ ಸಾಂಗ್ಗಳು. ಈ ನಮ್ಮ ಊರು ಅದಕ್ಕಿಂತ ಮೊದಲು ಇವ್ರದ್ದು ಇದು ಬತ್ತು ಸರ್, ಮಾಡಿ ಮನೆ ಕಟ್ಟಿ ನೋಡು, ಪದವೀಧರ. ಈ ಚಿತ್ರಕ್ಕೆಲ್ಲ ಇವರು ಸಾಂಗ್ ಇದು ಮಾಡಿದ್ದಾರೆ. ಆ ಪಿಕ್ಚರ್ ನೋಡಿದ್ರೆ ಏನು ರಿಚ್ ಟ್ಯೂನು ಸರ್. ಹೌದೌದು. ಏನು PB ಶ್ರೀನಿವಾಸ್ ಅವರು, ನನಗೆ ಆ ಥಿಯೇಟ್ರ್ ಬಿಟ್ಟು ಬರೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ತಿರುಗಿ ನೆಕ್ಸ್ಟ್ ಶೋ ಯಾವುದೋ ಒಂದು ನೋಡೋಣ. ನಾನು ಏನು ಮಾಡಿದ್ದೀನಿ, ಕೆಲವು ಹಾಡುಗಳು ಕೇಳಿದ್ದೀನಿ. ಒಂದು ಸಾರಿ ಥಿಯೇಟ್ರಿಗೆ ಹೋಗಿ ಇದು ನೋಡ್ಬಿಟ್ರೆ 2ನೇ ಸರಿ ಏನು ನೋಡಂಗಿಲ್ವಲ್ಲ. ಸಾಂಗ್ ಕೇಳಕ್ಕಂತ ಈಚೆ ಕಡೆ ಡೋರ್ ಹತ್ರ ನಿಂತ್ಕೊಳ್ಳೋದು. ದೇವ್ರ ಕೇಳಿಸೋದು ಅವಾಗ. ಹೌದು ಸರ್, ಆ ಥರ ಸಂಗೀತದ ಮೇಲೆ ಇದು ಇವರು ಮಾಡೋ ಸಾಂಗ್ಗಳೆಲ್ಲ ಇಟ್ಟು ಸಾಂಗ್ಗಳು. ಇದಕ್ಕೆ ಯಾರು ಅಂತ ಕೇಳಿದ್ರೆ ಅಲ್ಲಿ ಪುಸ್ತಕ ಕೊಡೋರು ಅವಾಗ. ಪುಸ್ತಕ ಇರೋದು. ಆ ಪುಸ್ತಕಗಳು ಓದ್ಬಿಟ್ರೆ ಆರ್ ರತ್ನ ಸಂಗೀತ, ಯಾರು ಆರ್ ರತ್ನಂ ಸಾಹಿತಿಗಳು, ಆರ್ಟಿಸ್ಟು ಎಲ್ಲ ಕೊಟ್ಟಿರೋರು. ನಿಮ್ಮ ಕೈಗೆ ಬಂದ್ಬಿಡೋದು, ಲಿರಿಕ್ಸ್ ಬಂದ್ಬಿಡೋದು. ಮತ್ತೆ ಹೆಂಗೋ ರೇಡಿಯೋದಲ್ಲಿ ಬರ್ತಾನೆ ಇರುತ್ತೆ ಅದು ಬರೋದು. ಆಮೇಲೆ 20 ಪೈಸೆ 25 ಪೈಸೆ ಹಾಕಿದರೆ ನಮ್ಮ ಈ ಸ್ಟೇಟ್ ಆಫೀಸ್ ಪಕ್ಕದಲ್ಲಿ ಯಾವುದೋ ಒಂದು ಇಂದಿರಾ ಮಾಲ್ ಯಾವುದೋ ಒಂದು ಹೋಟೆಲ್ ಇತ್ತು. ಆ ಹೋಟ್ಲಲ್ಲಿ ಆ ರೆಕಾರ್ಡ್ ರೇಡಿಯೋಗ್ರಾಮಲ್ಲಿ ಬರೋದು. 4 ಆಣೆ ಹಾಕ್ಬಿಟ್ಟು 4 ಆಣೆ ಬಂದ್ಬಿಡೋದು ಸರ್. ಆ ರೆಕಾರ್ಡ್ ಎತ್ಕೊಂಡೋಗಿ ಅದು ಹಾಕೋದು. ನನಗೆ ಈ ತಿನ್ನೋ ಹುಚ್ಚು ಅದು ಇದು ಬೇರೆ ಹುಚ್ಚು ಇರಲಿಲ್ಲ. ಈ ಸಂಗೀತ ಕೇಳೋದು ಮತ್ತು ಆ ಸಿನಿಮಾ ಹಾಡುಗಳು ಕೇಳಬೇಕು. ಸೊ ಈಗ ನಾನು ಇದು ಮಾಡ್ಕೊಂಡೇ ಬಂದೆ. ಕೊನೆಗೆ ಇವರು ರತ್ನಂ ಅವರು ಅನ್ನೋದು ಎಲ್ಲದು ಬರೋ ಇದು ಸಿನಿಮಾದೆಲ್ಲ ಇವರವೇ ಸಾಂಗ್ಗಳು ಬಂದ್ಬಿಟ್ಟು ಅಲ್ಲಿ ಎಲ್ಲ ಸಾಂಗ್ಗಳು ಹಿಟ್ಗಳು ಇರ್ತವೆ. ಇವ್ರು ನೋಡಬೇಕು ಅಂತ ನಂದಾ ಲಾಡ್ಜ್ಗೆ ಹೋದೆ. ಅವರು ನಂದಾ ಲಾಡ್ಜಲ್ಲಿ ಇರೋರು ಅವರು. ಆಮೇಲೆ ವೆರಿ ಸಿಂಪಲ್ ಮ್ಯಾನ್. ಆಮೇಲೆ ನನಗೆ ಅವ್ರು ನೋಡಿದೆ. ನಮಸ್ಕಾರ ಸರ್ ಅಂತಂದೆ. ನಮಸ್ಕಾರ, ಯಾರು ತಂಬಿ ಅಂತ ತಮಿಳಲ್ಲಿ ಕೇಳಿದ್ರು. ನನ್ನ ಹೆಸರು ವೆಂಕಟರಾಮಯ್ಯ ಅಂತ ಸರ್, ನಾನು ಸಂಗೀತದ ನಿಮ್ಮ ಅಭಿಮಾನಿ. ನಿಮ್ಮ ಚಿತ್ರ ನೋಡಿದೆ, ಭಾಳ ಇಷ್ಟ ಆಯ್ತು, ತಮ್ಮ ನೋಡಬೇಕು ಅನಿಸ್ತು, ಬಂದೆ ಸರ್ ಅಂತ. ಒಪ್ಪ ತಂಬಿ ಒಕ್ಕಾರ. ಆಮೇಲೆ ಯಾವುದೋ ಪಿಕ್ಚರ್ಗೆ ಸಾಂಗ್ ಕಂಪೋಸ್ ಮಾಡಿಸ್ತಾಯಿದ್ರು. ಹಾರ್ಮೋನಿಯಂ ಇತ್ತು ಮುಂದೆ. ಇದು ಕಂಡ್ರೆ ನನಗೆ ಪಂಚಪುರಾಣ. ಹಾರ್ಮೋನಿಯಂ ಜೀವ. ಹೋಗಿ ನಮಸ್ಕಾರ ಮಾಡಿಕೊಂಡೆ. ಸರ್, ಇದೊಂದು ಸಾಂಗು ದಯವಿಟ್ಟು ಪ್ಲೇ ಮಾಡಿದ್ರೆ ಕೇಳ್ಕೊಂಡು ಹೋಗ್ಬಿಡ್ತೀನಿ ಸರ್. ಪ್ಲೇ ಮಾಡ್ತೀನಿ. ಮಾಡಿದರು. ಏನು ಅವ್ರ ಕೈ, ಆ ಫಿಂಗರು, ಅವ್ರು ಆಡೋ ಶೈಲಿ ಇವೆಲ್ಲ ಕೇಳಿದ್ರೆ ನಾನು ಹೋದೆ ಸರ್. ಮನಸ್ಸು ತುಂಬ ಇದಾಗ್ಬಿಡ್ತು ನನಗೆ. ಆ BGM ಸರ್ ಅಂದೆ ನಾನು. ಬಿಟ್ಟು ಸೆಂಟ್ರ್ ಆಫ್ ದಿ ಬಿಟ್ಟು ಕೇಳಿದೆ. ಅದು ತೆರಿಮಾ ಉಂಗ್ಳಿಗೆ ಅಂತ ಅಂದ. ಇಲ್ಲ ಸರ್, ಬಿಟ್ಟದೆ ಸೆಂಟ್ರ್ ಬರ್ತದೆ ಸರ್, ಆ ಬಿಟ್ಟ ಬಾರಿಸಿದೆ. ಅದು ಬಾರಿಸಿದ್ರು. ಆಮೇಲೆ ಇವೆಲ್ಲ ನೋಡಿದ್ರೆ ನನಗೆ ತುಂಬ ಸಂತೋಷ ಆಯಿತು. ಆಮೇಲೆ ನಾನು ಬರ್ತೀನಿ ಸರ್, ತಿರುಗಿ ತಮ್ಮನ್ನು ಬಂದು ನೋಡ್ತೀನಿ ಅಂತ ನಾನು ಬಂದ್ಬಿಡೀನಿ. ಹೀಗೆ ಹೋಗ್ತಾ ಬರೋದು. ಅವ್ರು ಯಾವಾಗ ಬರ್ತಾರೆ ಏನು ಅಂತ ನಂದಾ ಲಾಡ್ಜ್ ಅವರು ಪರ್ಮನೆಂಟಾಗಿ ಇಟ್ಕೊಂಡಿದ್ರು. ಸೊ ಅವ್ರು ಬಂದಾಗೆಲ್ಲ ನಾನು ಹೋಗೀನಿ, ಭೇಟಿ ಮಾಡೀನಿ, ಮಾತಾಡಿಸಿ ನೆಕ್ಸ್ಟ್ ಪಿಕ್ಚರ್ ಯಾವ ಸರ್ ಅಂತೇಳಿ, ಕಂಪೋಸ್ ಮಾಡೋವಾಗ ಯಾವಾಗ ಅಂತ ಹೇಳಿ ಸರ್ ಅಂತ ಹೋಗಿ ಕೂತ್ಕೊಬಿಡೀನಿ ಸರ್. ಪ್ರೊಡ್ಯೂಸರು, ಡೈರೆಕ್ಟರು,
ಆಮೇಲೆ ಇವರು ವಾ ತಂಬಿ ಅಂತ ಹೇಳಿ ನಾನು ಕುಂಡ್ಸ್ಕೊಳ್ಳೋರ ಪಕ್ಕದಲ್ಲಿ ರತ್ನಂಬರ್ ನಾನು ಕ್ಲೋಸ್ ಆದ್ನಲ್ಲ, ಅವ್ರು ಯಾರನ್ನೂ ಇದಿರಲಿಲ್ಲ, ಅವ್ರನ್ನೆಲ್ಲ ಕೆಲವ್ರನ್ನೆಲ್ಲ ಮಾತಾಡಿಸೋರು. ಆಮೇಲೆ ತಂಬಿ ತುಂಬ ಇಷ್ಟ ಸಂಗೀತ ಯಾರು, ಆಮೇಲೆ ಅವರು ಓಕೆ. ಆಮೇಲೆ ಇದೆಲ್ಲ ನೋಡೋಣ, ನಾನು ಅವ್ರ ಕೈನೇ ನೋಡೋದು, ಇವ್ರು ಟ್ಯೂನ್ ಮಾಡೋದು ನೋಡೋದು, ಅವ್ರ ಬಾಯಿ ನೋಡೋದು, ಅವ್ರು ಹೇಳ್ಕೊಡೋದು ನೋಡೋದು, ಸನ್ನಿವೇಶ ಕೇಳೋದು, ಇವೆಲ್ಲ ಕೇಳ್ಕೊಂಡು ತಮಿಳಲ್ಲಿ ಬರ್ಕೊಳ್ಳೋರು. ನಾನು ನೋಡಿದೆ, ನಾನು ಏನಾರ ಮಾಡಬೇಕಿದ್ದು ಗಿಡಿಬೇಕು ಬಿಡಬಾರ್ದು ಅಂತ ಹೇಳಿ ಸಂಗೀತ ನಮ್ಮ ತಾತ ಬಾರಿಸೋದೆಲ್ಲ ಜ್ಞಾಪಕ ಬಂತು ನನಗೆ ಗೀಳು. ಆಮೇಲೆ ಒಂದು ಸಾರಿ ಅವ್ರನ್ನ ಕೇಳೇಬಿಟ್ಟೆ ನಾನು ಒಂದು ಸ್ವಲ್ಪ ಪ್ಲೇ ಮಾಡಲ ಸರ್ ತಿರುಮ ಅಂತಂದು. ನಮ್ಮ ತಾತ ಅವರಿದ್ದರು, ಅವ್ರು ಬಾರಿಸ್ತಾಯಿದ್ರು, ಅಷ್ಟು ಮಾತ್ರ ಗೊತ್ತು ಸರ್, ನನಗೇನಷ್ಟು ಬರೋದಿಲ್ಲ ಅಂದೆ. ಆಲ್ ರೈಟ್ ಬಾರಿಸಿದ್ರು, ಬಾರಿಸ್ದೆ. ಆಮೇಲೆಲ್ಲ ಇದು ಮಾಡಿದ್ರು, ಸಂತೋಷ. ಕಲಿಬೇಕಿದೆಲ್ಲ ಪ್ರಾಕ್ಟೀಸ್ ಮಾಡಬೇಕಪ್ಪ ನೀನು, ರಾಗಗಳೆಲ್ಲ ತಿರುಮ ಅಂದರು. ನಾನು ಸಂಗೀತ ಕಲ್ತಿಲ್ಲ ಸರ್, ರಾಗಗಳು ನಮ್ಮ ತಾತ ಅವರು ಆಡೋರು ಕೇಳಿದ್ದೆ. ನಮ್ಮ ತಾತ ಅವರು ಆಡೋದು ಹೇಳೋದು 1-2-3 ಆಡಿದೆ ನಾನು. ಅವ್ರು ಇದ್ರು ಈ ರಾಗ ಅದು ಇದಕ್ಕೆ ಇಂಥದ್ದೇ ಸ್ವರ ಅಂತ ಅವ್ರು ಹೇಳಿದರು. ಅದು ನನಗೆ ಗೊತ್ತಿಲ್ಲ, ನನಗೆ ಮಾತ್ರ ಇಷ್ಟು ಮಾತ್ರ ಗೊತ್ತು ಸರ್. ನಮ್ಮ ತಾತ ಭಾಳ ಚೆನ್ನಾಗಿ ಆಡ್ತಿದ್ರು. ಅದ್ರ ಜೊತೆಗೆ ನಮ್ಮ ತಾಯಿಯವರು ಆಡ್ತಿದ್ರು, ಅಂದರೆ ಅವರು ಜಾನಪದ ಶೈಲಿ. ನಮ್ಮ ತಾಯಿ ಚೆನ್ನಾಗಿ ಆಡೋರು, ಅದು ಇಷ್ಟ ಆಯಿತು ಸರ್. ಹಾಗೆ ಅವ್ರಿಗೂ ನಮಗೂ ಬರೀತು ಸರ್. ಆಮೇಲೆ ಲಾಸ್ಟ್ಗೆ ಅವಾಗ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಏನೂ ಇಲ್ಲ ನಮ್ಮ ಹತ್ರ. ನಾವು ಹೋದರೆ ಉಂಟು, ಇಲ್ದ್ರಿಲ್ಲ. ಹೌದು. ನಾನು ಎಷ್ಟೇ ಕಷ್ಟ ಆದರೂ ಎಲ್ಲೂ ಹೋಗ್ತಿರ್ಲಿಲ್ಲ ನಾನು. ಅವ್ರು ನುಡಿಕೊಂಡು ನಾನು ಬರೀನಿ, ಗಾಂಧಿನಗರ ಬರೀನಿ. ಅವ್ರು ಬಂದವ್ರೆ ಅಂದರೆ ಅವ್ರನ್ನ ಭೇಟಿ ಮಾಡ್ದಲ್ಲೇ ನಾನು ಹೋಗ್ತಿರ್ಲಿಲ್ಲ. ಹಿಂಗೆ ಅವರು ನಮ್ಮ ಬಾಂಧವ್ಯಗಳು ಬೆಳ್ಕೊಂಡು ಹೋಯ್ತು. ಇನ್ನು ಮುಂದೆ ಇದೆ ಅವ್ರದ್ದು ಹಿಸ್ಟ್ರಿ, ಹೆಂಗೆ ಬಂದು ಅಂತ. ಇಲ್ಲಿಗೆ ಪ್ರಾರಂಭಕ್ಕೆ ಮಾಡಿ ನಿಲ್ಸಿದ್ದೀನಿ. ನಾನು ಒಂದು 150 ನಾಟಕ ಅಭಿನಯಿಸಿದ್ದೀನಿ, ಒಂದು 30-35 ಚಿತ್ರಗಳಿಗೆ ಇವ್ರ ಜೊತೆ ಕೆಲಸ ಮಾಡಿದ್ದೀನಿ, ರತ್ನಮ್ಮ ಅವ್ರಿಗೆ. ಆಮೇಲೆ ವಿಜಯ ಭಾಸ್ಕರ್ ಅವ್ರಿಗೆ ಸಂಘರ್ಷದಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವರು ಬಸವರಾಜ್ ಕೆಸ್ತೂರು ಅಂತ ಡೈರೆಕ್ಟ್ರು, ಫೇಮಸ್ ಡೈರೆಕ್ಟ್ರು. ನನಗೂ ಅವರು ಭಾಳ ಕ್ಲೋಸ್ ಅಲ್ಲಿದ್ದೆ. ಅವರು ನನಗೆ ಕೊಡಬೇಕು ಅಂತ ಇದ್ದರು. ನನ್ನ ಟ್ಯಾಲೆಂಟ್ ನೋಡಿ ಒಂದು ಹೊಸ ಹುಡುಗನಿಗೆ ಹೊಸ ಚಾನ್ಸ್ ಕೊಡ್ತೀನಿ, ಒಂದು ಕಂಪೋಸ್ ಮಾಡು ಅಂತ ಹೇಳಿದರು. ಒಂದು ಹಾಡನ್ನು, ಅದು ಟೈಟ್ಲ್ ಸಾಂಗ್ ಇದೆಯಲ್ಲ ಯೌವನದ ಹೊಳೆಯಲ್ಲಿ, ಫಸ್ಟು ಪ್ಯಾಥೆಟಿಕ್, ಇದು ಯಾರ ಕೈಲಿ ಆಡಿಸ್ತೀರಿ ಸರ್, ಅದಕ್ಕೆ ಪಿ ಶ್ರೀನಿವಾಸ್ ಅವ್ರ ಕೈಲಿ ಆಡಬೇಕಿದು. ಒಂದು ಪ್ಯಾಥೆಟಿಕ್ ಸಾಂಗಪ್ಪ ನೀನು ಮಾಡೋ ಅಂದ್ರೆ ನಾನು ಸ್ಲೋ ಮೂಮೆಂಟಲ್ಲಿ ಅದನ್ನು ಮಾಡಿದ್ದೆ ನಾನು. ಆಮೇಲೆ ಕೊನೆಗೆ ಆ ಸಾಂಗು, ಆ ಚಿತ್ರ ನನಗೆ ಕೊಡಬೇಕಾಗಿತ್ತು. ಆಮೇಲೆ ಏನಾಯಿತು ಅಂದರೆ ಮಿಸ್ಟರ್ ರವಿ ಅವರು ಒಂದು ದಿವಸ ಬಸವರಾಜ್ ಕೆಸ್ತೂರ್ ಅವರು ಇಬ್ಬರು ಆತ್ಮೀಯರಂತೆ, ಮೈಸೂರು ಕಡೆ ಭಾಗದವ್ರು ಅವ್ರು ನೋಡೋಕ್ಕೆ ಅಂತ ಬಂದರು. ಯಾವುದೋ ಒಂದು ಹೋಟ್ಲು, ಇಲ್ಲಿ ಆ ಮಿನರೋ ಸರ್ಕಲಲ್ಲಿ ಒಂದು ಹೋಟ್ಲಿದೆ ಸರ್, ಆ ಹೋಟ್ಲಲ್ಲಿ ಭೇಟಿ ಆದರು ಇಬ್ಬರು. ಆಮೇಲೆ ಒಂದು ಕೆಸ್ತೂರ್, ನಿನ್ನ ಚಿತ್ರದಲ್ಲಿ ಒಂದು ಹಾಡು ಹೇಳೋಕ್ಕೆ ನನಗೊಂದು ಅವಕಾಶ ಕೊಡಪ್ಪ ಅಂತ ಕೇಳ್ಬಿಟ್ರು. ಅಯ್ಯೋ, ನೀವು ನನ್ನ ಚಿತ್ರದಲ್ಲಿ ಆಡ್ತೀರ ನೀವು ಆಯಿತು ಸರ್, ಯಾವ್ದಾದ್ರು ನಾನು ಕೊಡ್ತೀನಿ ಸರ್ ಅಂದ್ಬಿಟ್ಟು. ಆಮೇಲೆ ರೂಮಿಗೆ ಬಂದವ್ರಿಗೆ ಒಂದು ಕೆಲಸ ಮಾಡಿದೆ ನಾನು, ಈಗ ನೀನು ಹೊಸಬ, ನೀನು ಹಾಕಿದ್ರೆ ಆಡ್ತಾರೋ ಇಲ್ವೋ ಗೊತ್ತಿಲ್ಲ, ಒಂದು ದೊಡ್ಡ ಡೈರೆಕ್ಟ್ರ್ ಕಣಪ್ಪ ರವಿ, ಗ್ರೇಟ್ ಇವ್ರು ಕಣೆ, ಒಂದು ಕೆಲಸ ಮಾಡು, ನಿನಗೆ ನೆಕ್ಸ್ಟ್ ಒಂದು ಚಿತ್ರ ಕೊಡ್ತೀನಿ, ಈ ಚಿತ್ರನ ವಿಜಯ ಭಾಸ್ಕರ್ಗೆ ಕೊಟ್ಬಿಡೋಣ. ಅವ್ರು ಆಗಲೇ 5-6 ಚಿತ್ರ ಮಾಡಿದ್ರು ಅವರು. ಆಮೇಲೆ ಅವ್ರಿಗೆ ಕೊಟ್ಬಿಡ್ತೀನಿ, ಈ ಸಾಂಗ್ ಮಾತ್ರ ಇದನ್ನೇ ಸಾಂಗ್ ಹಾಕಿ ಅವ್ರ ಕೈಲಿ ಆಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರ ಕೈಲಿದು ವಿಜಯ ಭಾಸ್ಕರ್ ಅವರು ಫಿಕ್ಸ್ ಆಯಿತು. ಚೆನ್ನಾಗಿ ಹೋದ್ರೆ ಈ ಸಾಂಗು ನಾನು ಮಾಡಿದ್ದೆ, ಇಷ್ಟು ಸಾಂಗ್ ಅವೆ ಅಂತ ಅವರೆಲ್ಲ ಹೇಳಿದರು. ಆಮೇಲೆ ಆ ಸಾಂಗ್ ಆಡಬೇಕಾಯ್ತು. ಆಮೇಲೆ ಕೊನೆಗೆ ನೀವು ಅದು ಮಾಡಿದಿರಲ್ಲ, ಅದೊಂದು ಚೂರು ಹೇಳಪ್ಪ ಅಂದೆ. ನಾನು ಹೇಳಿದೆ, ಸ್ಲೋ ಮೂಮೆಂಟು PBS ಆಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾರೆ ಸರ್, ನಾನು ಮಾಡಿದ್ದೀನಿ ಅಂತ ಹೇಳಿದೆ. ಆಮೇಲೆ ಹಾರ್ಮೋನಿಯಮ್ನು ಪ್ಲೇ ಮಾಡಿದೆ, ಅದನ್ನು ಹಾಡು ತೋರಿಸ್ದೆ. ಭಾಳ ಸಂತೋಷ, ಸರಿ ಚೆನ್ನಾಗಿ ಮಾಡಿದ್ದೀರಿ ನೀವು, ಸ್ಲೋ ಮೂಷನ್, ಬ್ಯೂಟಿಫುಲ್, ಪ್ಯಾಥೆಟಿಕ್, ವೆರಿ ಒಂದೊಂದು. ಆಮೇಲೆ ಈ ಹಾಡನ್ನೇ ರವಿಯವರು ಆಡಬೇಕು ಅಂತ ಇಷ್ಟಪಟ್ಟಿದ್ದಾರೆ ಅಂತ ಕೆಸ್ತೂರ್ ಅವ್ರು ಹೇಳಿದರು. ರವಿಯವರು ಆಡ್ತಾರಾ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಒಂದು ಸ್ವಲ್ಪ ಫಾಸ್ಟ್ ರಿದಮ್ಗೆ ಹಾಕ್ಬಿಡೋಣ, ಪ್ಯಾಥೆಟಿಕ್ ಇರ್ತದೆ, ಬಟ್ ಒಂದು ಸ್ವಲ್ಪ ಫಾಸ್ಟ್ ರಿದಮ್ಶ ಇದು ಕೊಡೋಣ, ಇಷ್ಟು ಸ್ಲೋ ಇದು ಆಡೋಕ್ಕಾಗಲ್ಲ ಅವ್ರ ಕೈಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಇವ್ರನ್ನ ಕರೆಸಿದ್ರು ರವಿಯವ್ರನ್ನ, ಹೋಟೆಲ್ ಸುಧಾರ ಕರೆಸಿಬಿಟ್ಟು ಆ ಸಾಂಗ್ನ ಇದು ಕೊಟ್ಟರು. ಬಿಟ್ಟು ಫಾಸ್ಟ್ ರಿದಮ್ ಹಾಕಿ ಕಂಪೋಸ್ ಮಾಡಿದರು. ಸ್ವಲ್ಪ ನಂದು ಸ್ಲೋ ಇತ್ತು, ಅದನ್ನು ಫಾಸ್ಟ್ ಮಾಡಿದರು. ಅವ್ರ ಕೈಲಿ ಆಡಿಸಿದ್ರು, ಫಸ್ಟ್ ಕ್ಲಾಸಾಗಿ ಆಡ್ಬಿಟ್ರು ಅವರು. ಆಡಿಟ್ಟು ರೆಕಾರ್ಡ್ ಆಯಿತು, 5 ಕ್ಲಾಸ್ ಹಿಟ್ಟಾಗೋಯ್ತು ಅದು ಪಿಕ್ಚರು. ಆಮೇಲೆ ಆ ಸಾಂಗು ಹಿಟ್ಟಾಯಿತು. ಆಮೇಲೆ ಇವರು
ಬಹಳ ಆತ್ಮೀಯ ಸ್ನೇಹಿತರಾದರು ಕೆಸ್ತೂರವರು, ರವಿಯವರು. ಹೀಗೆ ಆ ಒಂದು ಅವಕಾಶಗಳು